ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಅಂದರೆ ಬಿಗ್ ಬಾಸ್ನಲ್ಲಿರುವ ರೂಲ್ಸ್ಗಳು. ಬಿಗ್ ಬಾಸ್ ಸೀಸನ್ 11ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಹೇಳೋಕ್ಕೂ ಮುಂಚೆ ದಯವಿಟ್ಟು ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಹಳಷ್ಟು ಜನರಿಗೆ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಮೊದಲನೇದಾಗಿ ಕನ್ನಡ ಜಾಸ್ತಿ ಬಳಸಬೇಕು. ಈ ಟಾಸ್ಕ್ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕನ್ನಡ ಜಾಸ್ತಿ ಬಳಸಬೇಕು. ಲಿಟ್ಲ್ ಇಂಗ್ಲೀಷ್ ಬಳಸ್ಬೋದು, ಅಂದರೆ ಸ್ವಲ್ಪವೇ ಇಂಗ್ಲೀಷನ್ನು ಅಲ್ಲಲ್ಲಿ ಬಳಸ್ಬೋದು. ಪೂರ್ತಿ ಸೆಂಟೆನ್ಸು ಡೈಲಾಗ್ಸ್ ಎಲ್ಲ ಫುಲ್ ಇಂಗ್ಲೀಷಲ್ಲಿ ಬಳಸಬಾರ್ದು ಅಂತೇಳಿ ಒಂದು ಫಸ್ಟ್ ರೂಲ್ಸ್ ಇದೆ. ಆದರೆ ಇದರಲ್ಲಿರೋರು ಜಾಸ್ತಿ ಇಂಗ್ಲೀಷ್ ಮಾತಾಡೋರೆ ಜಾಸ್ತಿ ಇದ್ದಾರೆ. ಇದರಲ್ಲಿ ಎಲ್ಲ ಡಬಲ್ ಡಿಗ್ರಿ ಆ ಥರ ಮಾಡಿದವರೇ ಇದ್ದಾರೆ. ಹನುಮಂತನಂತವ್ರನ್ನ ಬಿಟ್ಟು ಉಳಿದವರೆಲ್ಲ ಸಖತ್ತಾಗಿ ಇಂಗ್ಲೀಷ್ ಮಾತಾಡೋರೆ. ಹನುಮಂತು ಒಬ್ಬನೇ ಪಾಪ ಇಂಗ್ಲೀಷೇ ಒಳ್ಳಲ್ಲ ಆ ಹುಡುಗನಿಗೆ. ಕುರಿಯನ್ನು ಯಾವ ಥರ ಮಾತಾಡಿಸ್ಬೇಕು, ಅದನ್ನು ಯಾವ ಥರ ಪಳಗಿಸ್ಬೇಕು ಅಂದರೆ ಪಳಗಿಸ್ತಾನೆ, ಆದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ. ಆದರೆ ಉಳಿದವರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ, ಆದರೆ ಕುರಿಯನ್ನು ಯಾವ ಥರ ಪಳಗಿಸ್ಬೇಕಂತ ಗೊತ್ತಿಲ್ಲ. ಇರಲಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸ್ಪರ್ಧಿಗಳು ಮಲಗಂಗಿಲ್ಲ. ಏನು ರಿಸ್ಟ್ರಿಕ್ಷನ್ ಇರುತ್ತೆ ಆ ಟೈಮ್ ಅವ್ರಿಗೆ ಮಲಗಂಗಿಲ್ಲ, ಲೈಟ್ ಆಫ್ ಆಗೋವರೆಗೆ. ಅದರೊಳಗೆ ಏನಾದರೂ ಮಲಗಿದರೆ ಅವರಿಗೆ ಏನಾದರೂ ಪನಿಷ್ಮೆಂಟ್ ಕೊಡ್ಬೋದು. ಬಿಗ್ ಬಾಸ್ ಮನೆಯಿಂದನೇ ಹೊರಗೆ ಹಾಕ್ಬೋದು. ಇಲ್ಲಿ ಭವ್ಯ ಅವರು ಅದರಲ್ಲೇ ಮಲಗಿಬಿಟ್ಟಿರ್ತಾರೆ, ಏನೇನೋ ಅಲ್ಲಿ ನಡೀತಿರುತ್ತೆ, ಇವರು ಆರಾಮದ ಅಲ್ಲಿ ಒರೆಸಿ ಮಲಗಿಬಿಟ್ಟಿರ್ತಾರೆ. ಭಾಳಷ್ಟು ಸಾರಿ ನೋಡಿದ್ದೀವಿ ನಾವು. ಇರಲಿ. ನೆಕ್ಸ್ಟ್ ಏನಂದರೆ, ಫಿಸಿಕಲಿ ಅಂದರೆ ದೈಹಿಕವಾಗಿ ಬೇರೆ ಸ್ಪರ್ಧಿಗಳ ಮೇಲೆ ದಾಳಿ ಮಾಡುವ ಹಾಗಿಲ್ಲ, ಆಕ್ರಮಣ ಮಾಡುವ ಹಾಗಿಲ್ಲ ಏನ್ರಿ, ಆ ಥರ ಇದೆ. ಆದರೆ ಇಲ್ಲೇನು ನಡೀತಾ ಇದೆ ಅಂದರೆ, ಅದೆಲ್ಲ ರೂಲ್ಸ್ ಫಾಲೋ ಮಾಡ್ತಿಲ್ಲ ಬಿಗ್ ಬಾಸ್ನಲ್ಲಿ. ಇದೆಲ್ಲ ಕಿಚ್ಚ ಸುದೀಪ್ ಅವರಾಗಲಿ ಅಥವಾ ಬಿಗ್ ಬಾಸ್ ಆಗಲಿ ಇದ್ರ ಬಗ್ಗೆ ನೋಡ್ತಾ ಇಲ್ವೋ, ಇದ್ರ ಬಗ್ಗೆ ಗಮನ ಹರಿಸ್ತಿಲ್ವ ಅನ್ನೋವಂಥ ಪ್ರಶ್ನೆ ನಮಗಿದೆ. ದಯವಿಟ್ಟು ವೀಕ್ಷಕರೇ, ಇದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ. ಇದು ಫ್ಯಾಕ್ಟು. ರೂಲ್ಸ್ ಈ ಥರ ಇದ್ದರೆ ಇದನ್ನು ಫಾಲೋ ಮಾಡಲ್ಲ ಅವರು. ಅಂದರೆ ಇದನ್ನು ಮ್ಯಾನೇಜ್ ಮಾಡೋರು ಬಿಗ್ ಬಾಸ್ ಆಡ್ಸೋರು, ಟಾಸ್ಕ್ ಆಡ್ಸೋರಾಗಲಿ, ಇಲ್ಲಿ ಏನು ನಾನು ಬಿಗ್ ಬಾಸ್ ಅಂತೇಳಿ ಏನು ಅನೌನ್ಸ್ ಮಾಡ್ತಿರ್ತಾರಲ್ವ, ಮ್ಯಾನೇಜ್ ಮಾಡ್ತಿರ್ತಾರಲ್ವ, ಅವರಾಗಲಿ ಇದ್ರ ಬಗ್ಗೆ ಹೇಳ್ಬೋದಲ್ಲ. ಇರಲಿ, ಅದು ಲಾಸ್ಟಿಗೆ ಮಾತಾಡ್ತೀನಿ. ಈಗ ಏನಾಗಿದೆ ಅಂದರೆ, ಇವು ಒಂದು 3-4 ಪಾಯಿಂಟ್ ಮೇಲೆ ನಾನು ರೇಸ್ ಮಾಡಿ ಮಾತಾಡ್ತಾಯಿದ್ದೀನಿ. ಒಂದು ಟಾಸ್ಕ್ನಲ್ಲಿ ರಜತ್ ಹಾಗೂ ಸುರೇಶ್ ಅವರು ಬೇರೆ ಬೇರೆ ತಂಡದಲ್ಲಿರ್ತಾರೆ. ಅವ್ರು ಆಡ್ತಿರ್ತಾರೆ. ಆ ಆಟದಲ್ಲಿ ರಜತ್ ಹಾಗೂ ಸುರೇಶ್ ಅವರಿಗೆ ಜಿದ್ದಾಜಿದ್ದಿ ವಾದ ನಡೆಯುತ್ತೆ. ಹೋಗಲೇ ಬಾರಲೇ ಆದಲೇ ಇದಲ್ಲೇ ಅಂಥೇಳಿ ಬೈದಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಒಬ್ರಿಗೊಬ್ರು ಎದಿಗೆ ಕೊಟ್ಕೊಂಡು ಗೂದ್ಕೊಂಡು ಒಬ್ರಿಗೊಬ್ರು ತಳ್ಳಾಡ್ತಾರೆ, ಒಬ್ಬರೊಬ್ಬರು ಹಲ್ಲೆ ಮಾಡ್ಕೋತಾರೆ. ಇದು ದೈಹಿಕ ಹಲ್ಲೆ ಅಲ್ವಾ? ಅವ್ರನ್ನೇಕೆ ಬಿಗ್ ಬಾಸ್ನವ್ರು ಹೊರಗೆ ಹಾಕಲಿಲ್ಲ? ಅವ್ರನ್ನೇಕೆ ಸುಮ್ಮನೆ ಕಾಪಾಡಿ ಬಿಗ್ ಬಾಸ್ನಲ್ಲಿ ಇಟ್ಕೊಂಡಿದ್ದಾರೆ? ಇದನ್ನು ಬಿಗ್ ಬಾಸ್ನವರು ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಆನ್ಸರ್ ಮಾಡಬೇಕಲ್ವ? ಇದು ಯಾಕೆ ಗೊತ್ತಿದ್ರೂ ಗೊತ್ತಿಲ್ದಂಗಿದ್ದಾರ? ಏನು ಮತ್ತು ಇದರಲ್ಲಿ ಇರುವಂಥ ವಿಷಯ ಆದರೂ ಏನು? ನೆಕ್ಸ್ಟ್ ಇನ್ನೊಂದು, ಉಗ್ರಂ ಮಂಜು ಅವರು ರಾಜಾರಾಣಿ ಟಾಸ್ಕಲ್ಲಿ ಶಿಶಿರ್ ಅವ್ರನ್ನ ಎತ್ತಿ ಕೆಳಗೆ ಬಿಸಾಕಿ ಕುಕ್ತಾರೆ. ಇದೇನು ರಾಣಿಯವ್ರನ್ನ, ಮೋಕ್ಷಿತಾ ಅವ್ರನ್ನ ರಾಜನಿಂದ ಕಾಪಾಡಬೇಕಾದ್ರೆ ಒಂದು ಟಾಸ್ಕಲ್ಲಿ ಜಿದ್ದಾಜಿದ್ದಿ ಆಗುತ್ತೆ. ಇವರು ರಾಣಿಯನ್ನು ಕಾಪಾಡ್ಕೋಬೇಕು, ರಾಣಿ ಕಡೆಯವರು. ರಾಜನ ಕಡೆಯವರು ದಾಳಿ ಮಾಡೋಕ್ಕೆ ಬರ್ತಾರೆ. ಆದರೆ ರಾಣಿ ಕಡೆ ಇದ್ದಂಥ ಶಿಶಿರ್ ಯುವರಾಣಿ ಮೋಕ್ಷಿತ ಅವ್ರನ್ನ ಕಾಪಾಡೋ ಬರೋದಲ್ಲಿ ಇವ್ರಿಗೆ ಅಡೆತಡೆ ಒಡ್ಡಿದಾಗ ಈ ಉಗ್ರಂ ಮಂಜು ಅವರು ಶಿಶುವರರವ್ರನ್ನ 2 ಕಾಲಿಂದ ಮೇಲೆ ಎತ್ತಿ ನೆಲಕ್ಕೆ ಒಗೆದು ಕುಕ್ಕಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಮತ್ತು ಇದು ದೈಹಿಕ ಹಲ್ಲೆ ಅಲ್ವಾ? ಇದು ಬಿಗ್ ಬಾಸ್ನ ರೂಲ್ಸ್ ಮುರಿದಂಗಲ್ವಾ? ಮತ್ತು ಯಾಕೆ ಬಿಗ್ ಬಾಸ್ನವರು ಸುಮ್ಮನೆ ಇದ್ದಾರೆ? ಇದೇನು ಮಾಡ್ತಾಯಿದ್ದಾರೆ? ಇದೇನು TRPಗೋಸ್ಕರ ಮಾಡ್ತಾಯಿದ್ದಾರೆ? ಇರಲಿ, TRP ಇರಲಿ, ಅದೊಂದು ಓಕೆ. ಅದೇನು 9.9 ಇದ್ದಿದ್ದು ಈಗೇನು 13 ಪಾಯಿಂಟ್ ಸಮಥಿಂಗ್ ಆಗಿದೆ ಅಂತೆ. ಅದು ರೀಸೆಂಟ್ ಡಾಟಾ, ಅದು ನಮಗೂ ಮೊನ್ನೆ ಸಿಕ್ಕಿದ್ದು. ಅದು ಓಕೆ. ಇದೆಲ್ಲ ಹೀಗಿದ್ದಾಗ ಈ ಅಮ್ಮ ನೋಡ್ರಿ, ಮೊನ್ನೆ ಎಲಿಮಿನೇಟ್ ಆದಳು. ನಾಮಿನೇಷನ್ ಆದಮೇಲೆ ಎಲಿಮಿನೇಟ್ ಆದಳು. ಈ ಅಮ್ಮ ಏನೋ ಕಿರಿಕಿರಿ ಮಾಡ್ತಾಳಂತೆ, ಬರೀ ಜಗಳ ಮಾಡ್ತಾಳಂತೆ, ಎಲ್ಲರೂ ಹೇಳೋದು ಈ ಮನೆಯಲ್ಲಿರೋರು.
ಏನು ಯಾರ ಮೇಲೆ ಹಲ್ಲೆ ಮಾಡಿದಾಳೆ ಈ ಅಮ್ಮ, ಯಾರ ಮೇಲೆ ದೈಹಿಕವಾಗಿ ಆಗಲಿ ಇನ್ನೊಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿಲ್ಲ. ಮತ್ತು ಯಾವ ಆಧಾರದ ಮೇಲೆ ಇವ್ರನ್ನ ಎಲಿಮಿನೇಟ್ ಮಾಡಿದರು? ಇವರು 8 ಜನ ನಾಮಿನೇಷನ್ ಇದ್ದವರಲ್ಲಿ 7ನೇ ಸ್ಥಾನದಲ್ಲಿದ್ದರು. 8% ಓಟ್ ತಗೊಂಡಿದ್ರು. ಇದಕ್ಕಿಂತ ಆಚೆ ಇದ್ದವರು ಉಗ್ರಂ ಮಂಜು, ಅವರು ನಿಯರೆಸ್ಟ್ 5.5% ಓಟ್ ತಗೊಂಡಿದ್ರು. ರೂಲ್ಸ್ ಪ್ರಕಾರ ಉಗ್ರಂ ಮಂಜು ಅವ್ರನ್ನ ಹೊರಗಡೆ ಕಳಿಸ್ಬೇಕಲ್ವ. ಮತ್ತು ಅವ್ರನ್ನ ಬಿಟ್ಟು ಇಲ್ಲಿ ನೋಡಿ, ಹಲ್ಲೆ ಮಾಡುವಂಥವ್ರನ್ನ, ದೈಹಿಕ ಬಲ ಬಳಸುವಂಥವ್ರನ್ನ, ಕರ್ಕಶವಾಗಿ ಚೀರಾಡುವಂಥವ್ರನ್ನ, ಒದರಾಡುವಂಥವ್ರನ್ನ ಬಿಗ್ ಬಾಸ್ನವರು ಗೇಮಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ. ಮತ್ತು ಇವ್ರನ್ನ ಯಾಕೆ ಯಾವ ಥರ ಎಲಿಮಿನೇಟ್ ಮಾಡಿದರು? ಇದಕ್ಕೆ ಕಾರಣ ಬೇಕಲ್ವ. ಸುಮ್ಮನೆ ಐಶ್ವರ್ಯ ಸಿಂಧೋಗಿ ಅವ್ರನ್ನ ಮೊನ್ನೆ ಎಲಿಮಿನೇಟ್ ಮಾಡಿದರು. ಅವ್ರು ನೋಡ್ರಿ, ಸ್ವಲ್ಪ ಡಿಮ್ ಇದ್ರೂ ಆ್ಯಕ್ಟಿವ್ ಆಗಿದ್ರು, ಅವರೇನು ಡಿಮ್ ಆಗಿರಲಿಲ್ಲ, ಆಡ್ತಾನೇ ಇದ್ದರು. ಅದು ಯಾವ ಸಂದರ್ಭಕ್ಕೆ ತಕ್ಕಂಗೆ ಆಡ್ತಾಯಿದ್ರು. ನಾವು ಆಟ ನೋಡ್ತಾ ಇದ್ದೀವಿ ಅವ್ರದ್ದು ಏನು ಅಂತೇಳಿ. ಆದರೆ ಅವ್ರನ್ನೇ ಎಲಿಮಿನೇಟ್ ಮಾಡಿಬಿಟ್ರು ಮೊನ್ನೆ. ಇವ್ರೇನು ಮಂಜಣ್ಣ ಅವ್ರನ್ನ ಕಾಪಾಡ್ಕೊಂಡ್ಬಿಟ್ರಲ್ರಿ. ಇದು ಯಾವ ಆಧಾರದ ಮೇಲೆ? ಇವ್ರೇನು ಗಲಾಟೆ ಮಾಡ್ತಿಲ್ವಾ, ಒದರಾಡ್ತಿಲ್ವಾ, ಚೀರಾಡ್ತಿಲ್ವಾ, ಬೇರೆಯವ್ರ ಮೇಲೆ ಹಲ್ಲೆ ಮಾಡ್ತಿಲ್ವಾ? ಆವಾಗಿನಿಂದ ಇವಾಗಿನವರೆಗೆ ಇವ್ರನ್ನ ಯಾವ ರೀತಿ ಯಾಕೆ ಕಾಪಾಡ್ತಾ ಇದ್ದಾರೆ ಬಿಗ್ ಬಾಸ್ನವರು? ಏನು ಇವ್ರನ್ನೇ ಬಿಗ್ ಬಾಸ್ ಟೈಟ್ಲ್ ವಿನ್ ಮಾಡೋಕೆ ಏನಾದರೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರಾ? ಇವ್ರನ್ನ ಮತ್ತು ರಜತ್ ಅವ್ರನ್ನ ಇವ್ರು ಬೇರೆಯವ್ರ ಮೇಲೆ ಹಲ್ಲೆ ಮಾಡಿದಾರಲ್ರಿ. ಗೋಲ್ಡ್ ಸುರೇಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರಲ್ಲ ರಜತ್, ಕಿಶನ್ ಅವ್ರನ್ನ, ಮತ್ತು ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ? ಅವ್ರನ್ನ ಯಾಕೆ ಮನೆಯಿಂದ ಹೊರಗಡೆ ಕಳಿಸ್ಲಿಲ್ಲ? ಇದೆಲ್ಲ ಆನ್ಸರ್ ಮಾಡಬೇಕಲ್ವ ಬಿಗ್ ಬಾಸ್ನವರು? ವೀಕ್ಷಕರೇ, ದಯವಿಟ್ಟು ಬಿಗ್ ಬಾಸ್ ರೂಲ್ಸ್ ಬಗ್ಗೆ ತಾವು ಸ್ವಲ್ಪ ತಿಳ್ಕೊಳ್ಳಿ, ನೋಡ್ಕೊಳ್ಳಿ. ಅದರ ಬಗ್ಗೆ ಕಾಮೆಂಟ್ ಮಾಡಿ ನಮಗೂ ತಿಳಿಸಿ. ನಾವು ಅದರ ಬಗ್ಗೆ ಉತ್ತರ ಕೊಡ್ತೀವಿ. ನಮಗೆ ಗೊತ್ತಿರೋದನ್ನು ನೀವು ಹೇಳಿ, ನಿಮಗೆ ಗೊತ್ತಿರೋದನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ನಮ್ಮನ್ನು ಬೆಳೆಸಿ, ನಮ್ಮನ್ನು ಉಳಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ಹಾಗೆ ನನ್ನ ಪ್ರತಿಯೊಂದು ವಿಡಿಯೋವನ್ನು ನೋಡಲು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ಕೊಂಡು ನನ್ನ ವಿಡಿಯೋಗೋಸ್ಕರ ಕಾಯ್ತೀರಿ. ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ. ನಮಸ್ಕಾರಗಳು. ಶುಭರಾತ್ರಿ.